ಏನಪ್ಪ ಸುಶಾಂತ್, ಮಾತಾಡಿದ್ದೆಲ್ಲ ಆಯ್ತಾ? ಅಮ್ಮನವ್ರ ಹತ್ರ ಯಾವ ಪೋರ್ಟ್ಫೋಲಿಯೋ ಖಾಲಿ ಇದೆಯಂತೆ? ನಿನಗೆ ಯಾವ ಮಿನಿಸ್ಟ್ರಿಗಿರಿ ಕನ್ಫರ್ಮ್ ಆಯ್ತು? ಅಣ್ಣ ಏನ್ ರೇಗಿಸ್ತಾ ಇದ್ಯಾ? ಹಾಗೆಲ್ಲ ರೇಗಿಸ್ಬೇಡ. ನಮ್ಮ ಅಣ್ಣನ ಪರಿಸ್ಥಿತಿ ಇನ್ಮೇಲೆ ಹೇಗಿರುತ್ತೆ ಗೊತ್ತಾ? ಎಸ್ ಮೇಡಮ್, ಬನ್ನಿ ಮೇಡಮ್, ಹೇಳಿ ಮೇಡಮ್. ಹಲೋ, ಹಾಗಾದ್ರೆ ನಿಮ್ಮನೇಲಿ ವಿಕಾಸ್ ಪರಿಸ್ಥಿತಿ ಇದೆನಾ? ತಮಾಷೆ ಮಾಡ್ದೆ ಕಣೆ. ನಿಜವಾಗ್ಲೂ ನಮ್ಮ ಮನೆಗಿನ್ಮೇಲೆ ನಮ್ಮ ಅರ್ಚನಾನೇ ಬಾಸ್. ಇಷ್ಟು ದಿನ ಆಫೀಸಲ್ಲಿ ಬಾಸ್ ಆಗಿದ್ರು, ಈಗ ಮನೆಗೆ ಬಾಸ್. ನನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಸದಾ ಕಾಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಿ ಮಾವ. ಅವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗೆ ಸದಾ ಕಾಲ ಇರುತ್ತಮ್ಮ. ಅದಿರ್ಲಿ, ನೀನು ನಿನಗೆ ಅಂತ ಏನು ಬಯಸೋದಿಲ್ವಾ? ನನ್ನ ಕುಟುಂಬನೇ ನನ್ನ ಪ್ರಪಂಚ. ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಮಾವ. ಓಹೋ, ಅದನ್ನೇ ಮಾತಾಡೋದಿಕ್ಕೆ ಅಂತ ಸಪರೇಟ್ ಆಗಿ ಕರ್ಕೊಂಡು ಹೋಗಿದ್ದಪ್ಪ ಸುಶಾಂತ. ಆದ್ರೆ ಅಲ್ಲ, ಅದೆಲ್ಲ ಇರ್ಲಿ. ಆದ್ರೆ ಅರ್ಚನಾ ಮೇಡಮ್, ನಿಮ್ಮನ್ನ ಮನೇಲಿ ಮೇಡಮ್ ಅಂತ ಕರೀಲ ಇಲ್ಲ? ಅಕ್ಕ, ಇದು ತುಂಬಾ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಇರಿ ಶಾಂತಿ ನಿವಾಸಕ್ಕೆ ಬರ್ತೀನಲ್ಲ, ಅವಾಗ ವಿಚಾರಿಸ್ಕೋತೀನಿ. ಸಾಧನಾ, ಸುಮ್ನೆ ಯಾಕೆ ಮಕ್ಕಳನ್ನ ಗೋಳಿಕೋತ್ಯಾ? ಇದೊಳ್ಳೇದಾಯ್ತಲ್ಲ ಅತ್ತೆ. ನನ್ ಮೈದನನ್ನ ನನ್ನ ತಂಗಿನ ನಾನ್ ರೇಗಿಸ್ದೆ ಇನ್ಯಾರು ರೇಗಿಸ್ತಾರಪ್ಪ? ರೇಗ್ಸಿ ಅದ್ಗೆ ನೀವಲ್ದೆ ಇನ್ಯಾರು ರೇಗಿಸ್ತಾರ ನನ್ನ? ಆಯ್ತು ಸುಮ್ನಿರಮ್ಮ. ನೀನ್ ರೇಗ್ಸೋಂಗಿದ್ರೆ ಸಿದ್ಧಾರ್ಥನ ರೇಗ್ಸು. ಅಯ್ಯೋ, ಇವ್ರನ್ನು ರೇಗಿಸ್ತೀನಿ ಬಿಡಿ ಅತ್ತೆ. ನೀನೇನಮ್ಮ ನೀನು, ಸುಮ್ನೆ ಇರಮ್ಮ. ಇಷ್ಟ ಹೇಳಿದ್ರೆ ಸಾಕಿ ಅವಳಿಗೆ. ವೀರಣ್ಣವ್ರೆ, ನಿಮ್ ಪುರೋಹಿತರನ್ನ ಕೇಳಿ ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಖಂಡಿತ ಸಿದ್ಧಾರ್ಥ ಅವರೇ. ಶುಭಸ್ಯ ಶೀಘ್ರಂ.